ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಯಾಕ ನಗುದು? ನಗಬಾರ್ದು, ಬ್ರಹ್ಮ ರಾಕ್ಷಸ. ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ಯಾರಿಗೂ ಬೇಡದ ಮಗುವನ್ನು ಬೈದಿ ತನ್ನದಾಗಿಸಿಕೊಂಡ್ಲು. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ. ಅರಸರೇ, ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳನ್ನು ಕದೀತಾ ಇದ್ರು. ಕೇಳಿದ್ದಕ್ಕೆ ಗಲಾಟೆ ಮಾಡಿ ವ್ಯಾಪಾರಕ್ಕೆ ನಷ್ಟ ಮಾಡಿದ್ದಾರೆ. ಇವರ ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲ, ಎಲ್ಲ ಬರೀ ಕತೆ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕೆ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರ ರಕ್ತದಿಂದ ತೊಳಿತೇನೆ. ಒಂದು ಕಾಲದಲ್ಲಿ ನಿಮ್ಮನ್ನೇ ಹಿಂದೆ ಹೋಗಿಬಿಟ್ಟಿದ್ದೇವೆ. ಇವತ್ತು ನಿಮ್ಮ ಜಾಗಕ್ಕೆ ನುಗ್ಗಿ ನಿಮ್ಮವರಿಗೆ ಹೊಡೆದು ನಿಮ್ಮ ಮುಂದೆ ನಿಂತಿದ್ದೇವೆ. ಇನ್ನು ಸಹ ನಮ್ಗೆ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಎಣಿಸಿದ ನೀವು? ಇನ್ನು ಕಾಯುವಷ್ಟು ತಾಳ್ಮೆ ಇಲ್ಲ ಕನಕವತಿ. ನನ್ನ ಕತ್ತಿ ರಕ್ತ ಕೇಳ್ತಾ ಉಂಟು. ಕಾಡಿನ ಶಕ್ತಿಗಳಿಗೆ ಹೆದರಿ ಇಷ್ಟು ವರ್ಷಗಳಾದ್ರೂ ಯುದ್ಧ ಬೇಡ ಅಂತ ಕೂತಿದ್ದೆ. ಕಾಂತಾರ ನಮ್ಮದಾಗಬೇಕು. ಅಧರ್ಮನ ಮೆಟ್ಟಿನಿಲ್ಲಿಕ್ಕೆ ಉಳ್ಳಾಯ ಗಣಗಳನ್ನು ಕಳಿಸ್ತಾನೆ ಇರ್ತಾನಂತೆ. ಆದರೆ ಇವತ್ತು ಈ ಈಶ್ವರನ ಹೂದೋಟದಲ್ಲಿರುವ ಪ್ರತಿಯೊಬ್ಬರು ಈಶ್ವರನ ಗಣಗಳೇ.